ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಆಲಂಗೂರು ಕ್ರಾಸ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ರೇಖಾಗಣಿತ ಪೆಟ್ಟಿಗೆಯ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಉನ್ನತ ಶ್ರೇಣಿಯಲ್ಲಿ ಅಂಕ ಪಡೆದಿರುವ ಸುಮಾರು 5,000 ಮಕ್ಕಳಿಗೆ ಹಲವು ಬಹುಮಾನಗಳನ್ನು ವಿತರಿಸಲಾಗುವುದು ಎಂದು ಬಹುಜನ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಸಂಘಸಂದ್ರ ಡಾಕ್ಟರ್ ವಿಜಯಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ಕನ್ನಡ ಅರ್ಬಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಪ್ಪಲಮಡುಗು ಶಂಕರ್, ಜಿಲ್ಲಾ ಉಪಾಧ್ಯಕ್ಷರಾದ ಪಾಯಸ್ತನಹಳ್ಳಿ ಜನಾರ್ದನ್, ಮೈನಾರಿಟಿ ಜಿಲ್ಲಾ ಸಂಚಾಲಕ ಕಲೀಂ, ತಾಲೂಕು ಸಂಘಟನಾ ಸಂಚಾಲಕ ಗಡ್ಡಂ ಚಿನ್ನೇಹಳ್ಳಿ ವೆಂಕಟರಾಮ್ ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನಾ ತಾಲೂಕು ಅಧ್ಯಕ್ಷ ರಾಧ ಸಿದ್ದಘಟ್ಟ ವೆಂಕಟರಾಮ್, ಪಂಚಾಯಿತಿ ಅಧ್ಯಕ್ಷರಾದಂತಹ ನವಾಜ್ ಪಾಷಾ ಹಾಗೂ ಸತೀಶ್ ಸಲ್ಮಾನ್, ಜಬಿ ಪಾಷಾ ಮತ್ತಿತರರು ಹಾಜರಿದ್ದರು. ಕನ್ನಡದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದಿರ್ತಿರೋ ಈ ಶಾಲೆಯಿಂದ ಕನ್ನಡದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದಿರ್ತಿರೋ ತಗೊಂಬಂದು ಈ ಶಾಲೆ ಕೀರ್ತಿರ್ತಿರೋ ಅಂತ ಒಂದು ವಿದ್ಯಾರ್ಥಿಗೆ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಆ ವಿದ್ಯಾರ್ಥಿಗೆ 5,000 ಬಹುಮಾನವನ್ನು ಮೊದಲನೇದಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಉದಾಹರಣೆಗೆ ನಾನು ಒಂದು ಮಾತು ಹೇಳ್ತೀನಿ. ನಾವೆಲ್ಲ ಬಡವರು, ನಾವೇನು ಶ್ರೀಮಂತರಲ್ಲ. ನಾವು ಎಲ್ಲ ಸರ್ಕಾರಿ ಶಾಲೆಗಳು ಬರೋದಿಲ್ಲ, ನಾವು ಬಡವರು. ಒಬ್ಬ ತಾಯಿದು ಒಂದು ಪ್ರಶ್ನೆ ನಾನು ತಿಳ್ಕೊತೀನಿ. ನಾನು ನೋಡಿರೋದು ಮಟ್ಟಕ್ಕೆ ಒಬ್ಬರಲ್ಲಿ ಒಬ್ಬ ತಾಯಿ, ಒಬ್ಬರು ಹೆಣ್ಮಗು ಇರ್ತಾರೆ. ಅಪ್ಪ ಬಂದ್ಬಿಟ್ಟು ದೊಡ್ಡ ಕುಡ್ಕ ಅಪ್ಪ ಬಂದ್ಬಿಟ್ಟು ಆ ತಾಯಿ ಡೈಲಿ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಅವನೇನೋ ಹುಡುಗನ ಸಾಕಬೇಕು, ನಮ್ಮ ಮಗನ ಸಾಕಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಕ್ತಾ ಇರ್ತಾರೆ. ಸಾಗೋ ಪೊಸಿಷನಲ್ಲಿ ಅವ್ರ ಏನು ಮಾಡ್ಕೊಂಡು ಗೊತ್ತಾ, ಗಾಂಜಾ ಹೊಡ್ಕೊಂಡ್ಬಿಟ್ಟು, ಸಜೆಷನ್ ಹೊಡ್ಕೊಂಡ್ಬಿಟ್ಟು ಆ ಹುಡುಗ ಶಾಲೆಗೆ ಹೋಗಲ್ಲ. ಅವ್ರ ಅಮ್ಮ ಡೈಲಿ ಕೂಲಿಗೆ ಮಾಡ್ತಾರೆ, ಡೈಲಿ 200 ರೂಪಾಯಿ 300 ರೂಪಾಯಿ ಅವ್ರ ಅಮ್ಮ ಕಡಿಮೆ ಮಾಡ್ತಾರೆ. ಆ ಥರ ಈಗ ಎಲ್ಲ ಕಡೆ ನಡೀತಾ ಇದೆ. ಹಂಗಾಗಿ ತಾಯಿ ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ, ನಮ್ಮ ಮಗ ಏನಾದರೂ ಮಾಡಬೇಕು, ಆ ತಾಯಿ ಗೊತ್ತಿನ ಏನಿತ್ತು ಗೊತ್ತಾ, ನನ್ನ ಮಗನ IPS ಮಾಡಬೇಕು, ನಾನು ಪೊಲೀಸ್ ಮಾಡಬೇಕು ಅಂತ ಕನಸಿರುತ್ತೆ. ಆ ಕನಸು ಈಗ ಯಾರು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ನಿಮ್ಮ ತಾಯಿ ಎಷ್ಟು ನಿಮ್ಮನ್ನು ಕಷ್ಟ ಬಿಟ್ಬಿಟ್ಟು ಪ್ರತಿಯೊಬ್ಬರು ಕೂಲಿಗೆ ಹೋಗ್ತೀವಿ. ನಾವು ನಮ್ಮ ಅಮ್ಮ ಸಾಕಿರೋದೇ ನಮ್ಮ ಸ್ಟೂಡೆಂಟ್ಸ್. ನಾವು ಎಷ್ಟು ಕಷ್ಟ ಬಿಟ್ಬಿಟ್ಟು ನಾವು ಓದಿರೋದು ನಮಗೂ ಓದಬೇಕು. ಆ ಥರ ನಾನು ಹೇಳ್ತಾ, ನೀವು ಚೆನ್ನಾಗಿ ಓದಬೇಕು. ಮತ್ತು ಅದೇ ಥರ SLC ಈಗ ಮುಂದೆ ಏನು ಎಕ್ಸಾಮ್ ಬರ್ತಾಯಿದೆ, ನೀವೆಲ್ಲ ಚೆನ್ನಾಗಿ ಓದಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸುಂದರ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ ಹಾಗೂ ಈ ಒಂದು ವೇದಿಕೆಯ ಮುಂಭಾಗ ಇರುವ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಶಿಕ್ಷಕ ಅನ್ನೋದವರೇ, ಏನು ಈ ದಿನ ಕಾರ್ಯಕ್ರಮ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹೇಳಿದಂಗೆ ಬೇರೆ ರೀತಿಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇತ್ತು. ಆದರೆ ಏನು ಮುಂಬರುವ ಒಂದು 10ನೇ ತರಗತಿ ಪರೀಕ್ಷೆಯ ಒಂದು ವಿಚಾರವಾಗಿ ಒಂದು ವಿದ್ಯಾರ್ಥಿಗಳಿಗೆ ಸಣ್ಣ ಒಂದು ನಮ್ಮ ಸಂಘಟನೆಯಿಂದ ಸಣ್ಣ ಒಂದು ಲೇಖನ ಸಾಮಗ್ರಿಗಳನ್ನು ಕೊಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮುಂಬರುವ ಒಂದು ಪರೀಕ್ಷೆಗೆ ಉತ್ತಮ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮ ಅಂಕಗಳನ್ನು ತೆಗೆದು ಎಲ್ಲರೂ ಕೂಡ ಉತ್ತಮ ಫಲಿತಾಂಶವನ್ನು ಪಡೆಯಲಿ ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಆಶಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಇಷ್ಟೇ, ಬರೀ ಲೇಖನ ಸಾಮಗ್ರಿಗಳು ಕೊಡುವಂಥ ಕಾರ್ಯಕ್ರಮ, ವಿಚಾರಗಳು ಮಾತಾಡಬೇಕು ಅಂತ ತುಂಬಾ ಇದೆ. ಫಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೀನಿ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಸಮಾನತೆಯಿಂದ ಒಂದು ಕೂಡಿ ಬಾಳಿ ಒಂದು ನೆಲೆಯುವಂತಹ ಸ್ಥಳ ಏನಾದ್ರು ಇದೆ ಅಂತಂದ್ರೆ ಶಾಲೆ ಮಾತ್ರ. ಶಾಲೆಯಲ್ಲಿ ಮಾತ್ರ ಕೂಡ, ಶಾಲೆಯಲ್ಲಿ ಮಾತ್ರ ಈಕ್ವಾಲಿಟಿ ಇದೆ ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಯಾಕಂತಂದ್ರೆ ಇಲ್ಲಿಂದ ಹೋದ್ಮೇಲೆ